ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ವಿಡಿಯೋದಾಗ ನಾನು ಏನು ತೋರ್ಸತ್ತೇನಪ್ಪ ಅಂತಂದ್ರೆ ಕಡಿಮೆ ಬೆಣ್ಣೆಯಲ್ಲಿ ಕಡಿಮೆ ಹಾಲಲ್ಲಿ ಬೆಣ್ಣೆನ ತೆಗೆದು ಮನೇಲಿ ತುಪ್ಪನ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಮನೆಯಲ್ಲೇ ಮಾಡೋದು ಅಂದರೆ ಕೆಲವೊಂದು ಜನ ಯಾವ ಥರ ಅಂದರೆ ಕೆಲವೊಂದು ಜನ ಮನೆಯಲ್ಲಿ ಎಮ್ಮೆ ಆಕಳು ಇರ್ತವೆ, ಅವರು ಜಾಸ್ತಿ ಹಾಲಿರುತ್ತೆ, ಮೊಸರು ಕೂಡ ಇರುತ್ತೆ, ಮಜ್ಜಿಗೆ ಮಾಡಿ ಬೆಣ್ಣೆನ ತೆಗಿತಾರೆ. ನಾವು ಆ ಥರ ಅಲ್ಲ ಫ್ರೆಂಡ್ಸ್, ಡೈರಿಯಿಂದ ಹಾಲು ತರಬೇಕು, ಆಮೇಲೆ ಹಾಲು ತಿನ್ನೋಕ್ಕೆ ಸಾಕಾಗಲ್ಲ ಅಂಥದ್ರಲ್ಲಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಅದನ್ನು ಮಜ್ಜಿಗೆ ಮಾಡಿ ತುಪ್ಪ ಯಾವಾಗ ಮಾಡೋದು ಅಂತ ಅಂದ್ಕೊಳ್ತಾರೆ. ಅದೇನು ದೊಡ್ಡ ಮಹಾ ಅಲ್ಲ ಫ್ರೆಂಡ್ಸ್, ಇವಾಗಂತೂ ಬೇಗನೆ ಆಗ್ತಾಯಿದೆ. ಗೊತ್ತಿದ್ದರೆ ಎಲ್ಲನೂ ಈಸಿನೇ, ಗೊತ್ತಿಲ್ಲದೆ ಹೋದರೆ ಮಾತ್ರ ಕಷ್ಟ ಆಗುತ್ತೆ. ಅದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಯಾವ ಥರ ಅಂದರೆ ಹಾಲಲ್ಲಿ ಕೆನೆನ ಸ್ವಲ್ಪ ಇಷ್ಟು ಬಂದರೂ ಸಾಕು, ಅಷ್ಟೇ ಕೆನೆನ ಕೂಡು ಮಾಡಿ ಒಂದು 8 ದಿನಕ್ಕೆ ಅಥವಾ 15 ದಿನಕ್ಕೆ ಇಲ್ಲ 20 ದಿನಕ್ಕೆ ಅದನ್ನು ಕೂಡು ಮಾಡಿ ಕೆನೆನ ಸ್ವಲ್ಪ ಈ ಥರ ಕಾಸಿದ ಕೂಡಲೇ ಕೆನೆ ಮೇಲೆ ಬರ್ತೀವಿ ನೋಡಿ ಫ್ರೆಂಡ್ಸ್. ಆ ಕೆನೆನ ತೆಗೆದು ಇಟ್ಟು ಕೂಡು ಮಾಡಿ ಒಮ್ಮೆ ಅದೇ ಕೆನೆಯಿಂದ ಅದರಲ್ಲಿ ನೀರು ಹಾಕಿ ಮಜ್ಜಿಗೆ ಮಾಡಿ ಬೆಣ್ಣೆನ ತೆಗೆದು ತುಪ್ಪ ಕಾಸ್ಬೋದು ಫ್ರೆಂಡ್ಸ್. ಈಗ ಮನೇಲಿ ಎಮ್ಮೆ ಮತ್ತು ಆಕಳಿರೋರು ಕಾಮನ್ ಆಗಿ ಮಾಡ್ತಾರೆ. ಅದು ಜಾಸ್ತಿ ಇಷ್ಟು ಇದಕ್ಕಿಂತ ಜಾಸ್ತಿ ಅರ್ಧ ಕಿಲೋ ಈ ಥರ ಎಲ್ಲ ಬರುತ್ತೆ. ನಮ್ಮದು ಆ ಥರ ಅಲ್ಲ ಫ್ರೆಂಡ್ಸ್, ನಾವು ಡೈರಿಯಿಂದ ಹಾಲು ತರೋರು ನಮ್ಗೆ ಹಾಲೇ ಸಾಕಾಗಲ್ಲ. ಅಂಥದ್ರಲ್ಲಿ ಯಾವ ಥರ ಬೆಣ್ಣೆ ಮಾಡೋದಪ್ಪ ಅಂತ ಅನ್ನೋರು ಈ ವಿಡಿಯೋನ ನೋಡಿ. ಸ್ವಲ್ಪನೇ ಹಾಲಲ್ಲಿ ಕಾಸಬೇಕು ಫ್ರೆಂಡ್ಸ್, ಚೆನ್ನಾಗಿ 3 ಟೈಮ್ ಕಾಸಬೇಕು. ಅದರಲ್ಲಿ ಕೆನೆ ಬಂದೇ ಬರುತ್ತೆ. ಆ ಕೆನೆನ ತೆಗೆದು ಕೂಡು ಮಾಡಿ ಅದನ್ನ ಬೆಣ್ಣೆ ಮಾಡಿ ನಾವು ಮಜ್ಜಿಗೆನ ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಅಂದರೆ ನೋಡಿ, ಇದು ಬರೀ 3-4 ದಿನ ಕೂಡಿಟ್ಟಿರೋದು ನಾನು ಕೆನೆನ ಹಾಲು ಕಾಶಿ ಕೆನೆ ತೆಗೆದು ಈ ಥರ ಕೆನೆನ ಕೂಡಿ ಮಾಡಿಟ್ಟಿದ್ದೀನಿ. ಇಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಎಮ್ಮೆ ಇದ್ದವ್ರ ಮನೆಯಲ್ಲಿ ಅವ್ರು ಮಜ್ಜಿಗೆ ಮಾಡಿ ತೆಗಿತಾರೆ, ಆದರೆ ನಾವು ಡೈರಿಯಿಂದ ತರೋರಲ್ವ, ಇಷ್ಟೇ ಹಾಲು ಕಡಿಮೆನೇ ಇರುತ್ತೆ. ಕಡಿಮೆ ಅಂದ್ರೂ 1 ಲೀಟ್ರ್ ಹಾಲು ತರ್ತೀವಿ ಫ್ರೆಂಡ್ಸ್ ನಾವು, ಅದು ನಮ್ಗೆ ಸಾಕಾಗಲ್ಲ. ಹಾಲಿಗೆ ಟೀಗೆ ಜಾಸ್ತಿ ಬೇಕಾಗುತ್ತೆ. ಇವಾಗ ನೋಡಿ, ನಾನು ಒಂದು 5 ದಿನದ್ದು ಇದು ಕೆನೆ ತೆಗೆದಿಟ್ಟಿದ್ದೀನಿ. ಇವತ್ತು ಒಂದು ಸ್ವಲ್ಪ ಬಂದಿದೆ ಕಾದಿರೋದು. ಕಾಶಿ ಆರಿದ್ಮೇಲೆ ನಾನು ಡೈಲಿ ಕೆನೆ ತೆಗಿತೀನಿ ಫ್ರೆಂಡ್ಸ್, ಯಾಕಂದರೆ ತುಪ್ಪ ಬೇಕಲ್ವ, ಅದಕ್ಕೋಸ್ಕರ ಇದರಲ್ಲಿರೋ ಕೆನೆ ನಾನು ತೆಗಿತೀನಿ. ಬೇಕಾದರೆ ಸ್ವಲ್ಪ ತಿಂತೀವಿ ಕೂಡ ನಾವು. ಚಾದಲ್ಲೂ ಕೂಡ ಕೆನೆನ ಹಾಕ್ಕೊಂಡು ಕುಡಿತೀವಿ. ಹಾಗೆ ಈ ತುಪ್ಪ ಮಾಡೋದಕ್ಕೂ ಕೂಡ ಈ ಥರ ತೆಗಿತೀವಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಮತ್ತು ಈ ಥರ ಕೆನೆ ಬಂದಿದೆ, ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಇವಾಗ ಮಜ್ಜಿಗೆ ಮಾಡಬೇಕು ಫ್ರೆಂಡ್ಸ್. ಮಜ್ಜಿಗೆ ಮಾಡ್ತೀನಿ ನೋಡಿ. ಇಷ್ಟು ಬಂದಿರೋದು, ಇಷ್ಟೇ ಬರುತ್ತೆ. ಅದನ್ನು 4-5 ದಿನ ಅಥವಾ 8 ದಿನ ಮತ್ತು 20 ದಿನ 20 ದಿನ ಬೇಡ ಫ್ರೆಂಡ್ಸ್, 8 ದಿನ ಇಲ್ಲಾಂದರೆ ಒಂದು 5-6 ದಿನದಲ್ಲೂ ಕೂಡ ಇಷ್ಟು ಬರುತ್ತೆ ನೋಡಿ. ಇದು 5 ದಿನದ್ದು ಇಷ್ಟು ಬಂದಿದೆ. ಇದರಲ್ಲಿ ಇಷ್ಟು ತುಪ್ಪ ಬಂದರೂ ಕೂಡ ಸಾಕು, ಮಕ್ಕಳಿಗೆ ಬೇಕಾದರೆ ಕೊಡಕ್ಕೆ ಬರುತ್ತೆ ಫ್ರೆಂಡ್ಸ್. ಬರೀ ಅಂಗಡಿಯಿಂದನೇ ತಂದು ತಿನ್ನೋದಾದರೆ ಅದು ಉಪಯೋಗ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಮನೇಲೇ ಮಾಡ್ಬೋದು ಫ್ರೆಂಡ್ಸ್. ಕಡಿಮೆ ಹಾಲಲ್ಲಿ ಇಷ್ಟಿಷ್ಟೇ ತುಪ್ಪನ ತೆಗೆದು, ಅಂದರೆ ಅದು ತಾಜಾನೂ ಆಗುತ್ತೆ ಫ್ರೆಂಡ್ಸ್. ತಾಜಾ ತುಪ್ಪ ಮಾಡಿ ತಾಜಾ ತಿನ್ಬೋದು. ಅಲ್ಲಿ ಎಲ್ಲೆಲ್ಲೋ ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಚಲೋನೇ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲ ಸಿಸ್ಟಮೆಟಿಕ್ ಬಂದಿದೆ, ಆದರೂ ದುಡ್ಡು ಇಲ್ಲದೆ ಇರೋರು ಈ ಥರ ಮಾಡ್ಬೋದು ಫ್ರೆಂಡ್ಸ್. ದುಡ್ಡು ಕೊಟ್ಟು ಎಲ್ಲನೂ ತರೋಕ್ಕಾಗಲ್ಲ ಫ್ರೆಂಡ್ಸ್, ಮನೇಲೂ ಕೂಡ ಮಾಡ್ಬೋದು. ಈ ಥರ ಮಾಡಿ ತಿನ್ಬೋದು, ಆರೋಗ್ಯಕರವಾದ ಆಹಾರ ಕೂಡ ಇರುತ್ತೆ ನೋಡಿ. ಇದು ಕಡಿಮೆ ಹಾಲಲ್ಲಿ ಕೆನೆನ ತೆಗೆದು ಮಜ್ಜಿಗೆ ಯಾವ ಥರ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ನಾನು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಆದರೂ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಅವರು ಗೊತ್ತಿಲ್ಲದೆ ಇರೋರು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇಷ್ಟು ಕೆನೆ 5-6 ದಿನದ್ದು ಇಷ್ಟು ಕೆನೆ ಕೂಡ ಆಗಿದೆ. ಈಗ ಇದರಲ್ಲಿ ನೀರು ಹಾಕೋತೀನಿ ಫ್ರೆಂಡ್ಸ್. ನೋಡಿ, ಇದು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಫ್ರೆಂಡ್ಸ್ ಇದರಲ್ಲಿ. ಜಾಸ್ತಿನೂ ಬೇಡ ಮತ್ತು ಕಡಿಮೆನೂ ಬೇಡ, ಅಷ್ಟೇ. ಒಂದು ಸ್ವಲ್ಪ ನೋಡಿಕೊಂಡು ಮಜ್ಜಿಗೆ ಮಾಡೋಕ್ಕೆ ಬರುವಷ್ಟು ನೀರನ್ನು ಹಾಕೋಣ ಫ್ರೆಂಡ್ಸ್. ಇವಾಗ ಬನ್ನಿ ಕಡ್ಗೋಲನ್ನು ತಗೊಳ್ಳೋಣ. ನೋಡಿ, ಇದರಿಂದ ನಾನು ಇವಾಗ ಮಜ್ಜಿಗೆನ ಮಾಡ್ತೀನಿ ಫ್ರೆಂಡ್ಸ್. ಇದು ಗಟ್ಟಿಯಾಗಿದೆ ಅಲ್ವಾ, ಇದನ್ನು ಸ್ವಲ್ಪ ಈ ಥರ ಅಲುಗಾಡಿಸ್ಬೇಕು. ಅಂದರೆ ತೆಳಗೆ ಕೂತಿದೆ ಫ್ರೆಂಡ್ಸ್, ಇದು ಈ ಥರ ಮಾಡಿದ್ರೆ ಮೇಲೆ ಬರುತ್ತೆ.
ಯಾರು ಮಾಡಿದ್ದೀರಾ ಅವ್ರಿಗಂತೂ ಗೊತ್ತಿದ್ದೇ ಇರುತ್ತೆ, ಯಾರು ಮಾಡಿಲ್ಲ ಅವರು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಕೆನೆ ಬೇಕನ್ನೋರು ಈ ಥರ ಮಾಡಿ, ತುಪ್ಪ ಬೇಕು ಮನೆಯಲ್ಲೇ ಮಾಡಬೇಕು ಅನ್ನೋರು ಕಡಿಮೆ ಹಾಲಲ್ಲಿ ಈ ಥರ ಮಾಡ್ಬೋದು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿದ್ರೆ ಏನು ನಮಗೆ ಇದಾಗ ಅಂದರೆ ಒಂದು ಸಲ ಟ್ರೈ ಮಾಡಿದ್ರೆ ಅದು ನಮಗೆ ಏನು ಅದನ್ನು ಕೆಟ್ಟದ್ದಾಗಲ್ಲ, ಒಳ್ಳೆಯದೇ ಆಗುತ್ತೆ. ಅಂದರೆ ಮನೇಲಿ ದುಡ್ಡು ಕೊಡ್ತಾರೆ ಆಗದೇ ಇರೋರು ಈ ಥರ ಮಾಡ್ಬೋದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಕೂಡ ಇದೇ ಥರನೇ ಮಾಡೋದು. ಬೇಕಾದರೆ ಅಂಗಡಿಯಲ್ಲೂ ಕೂಡ ತರ್ಬೋದು. ನಮ್ಮ ಕಡೆಯೆಲ್ಲ ನಾವು ಅಂಗಡಿಯಿಂದ ತುಪ್ಪ ತರಲ್ಲ ಫ್ರೆಂಡ್ಸ್, ನಮ್ಮ ಕಡೆಯೆಲ್ಲ ತುಪ್ಪ ಮನೆಯಲ್ಲೇ ಮಾಡೋದು. ಇಲ್ಲ ಅಂದರೆ ಯಾವಾಗಲಾದರೂ ಹಬ್ಬದಲ್ಲಿ ಬೇಕಾದರೆ ಜಾಸ್ತಿ ಬೇಕಾಗುತ್ತಂದರೆ ಬೇಕಾದರೆ ಆವಾಗ ಅಂಗಡಿಯಿಂದ ತರ್ತೀವಿ. ಜಾಸ್ತಿ ನಾವು ಅಂಗಡಿಯಿಂದ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ನಾವು. ಅದಕ್ಕೋಸ್ಕರ ನಾವು ನಾನು ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಮ ಕಡಿಯೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಅನುಷ್ಕಾ ಈ ಕಡೆ ಬಲ್ಲ, ನಾನು ನಿಮಗೆ ಇದನ್ನು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಮಾಡಿದ್ರೆ ತೋರಿಸ್ಬಿಡಿ ನೋಡಿ. ಈ ಥರ ಕಡ್ತೀನಿ. ಇವಾಗ ಈ ಥರ ಗೊತ್ತಿದ್ದೇ ಇರುತ್ತೆ ಕಡಿಯೋದು. ಅಂದರೆ ಕಡಿಮೆ ಹಾಲಲ್ಲಿ ಬೆಣ್ಣೆನ ತೆಗೆದು ತುಪ್ಪ ಮಾಡ್ಬೋದು ಫ್ರೆಂಡ್ಸ್ ಈಸಿಯಾಗಿ. ಇದಾದಮೇಲೆ ತೋರಿಸ್ತೀನಿ ಮತ್ತೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋಂಥ ಮಜ್ಜಿಗೆ ಈ ಥರ ಫ್ರೆಂಡ್ಸ್, ಇದು ನಾನು ಮಾಡಿರುವಂಥ ಮಜ್ಜಿಗೆ ಅದು ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಜಾಸ್ತಿ ಏನು ಬರಲ್ಲ, ಇಷ್ಟೇ ಬಂದಿರೋದು. ಇದನ್ನೆಲ್ಲ ಬೆಳಗ್ಗೆ ತೆಗೆದ್ರೆ ಇಷ್ಟು ಆಗ್ಬೋದು ಫ್ರೆಂಡ್ಸ್. ಅಂದರೆ ಒಂದು ಪೇಡೆದಷ್ಟು ಆಗ್ಬೋದು ಫ್ರೆಂಡ್ಸ್, ಅಷ್ಟೇ ಆಗುತ್ತೆ. ನಾವು ಇಷ್ಟು ಡೈಲಿ ಮಾಡ್ತಾಯಿದ್ರೆ ಒಂದು 8 ದಿನಕ್ಕೆ ಅಥವಾ ಒಂದು 6 ದಿನಕ್ಕೆ ಮಾಡ್ತಾಯಿದ್ರೆ ಒಂದು ಅರ್ಧ ಕಪ್ ಆದರೂ ತುಪ್ಪ ಕೂಡ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ತಿನ್ನೋದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಮಕ್ಕಳು ತಿನ್ನೋದಕ್ಕೆ ಬಿಡ್ತಾರೆ. ನಮ್ಮ ಮಗನಿಗೆ ಹತ್ತುತ್ತೆ ತುಪ್ಪ ಅಂದರೆ, ಅವನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಈ ಥರ ಮನೇಲಿ ಮಾಡ್ತೀನಿ. ಬೇಕಾದರೆ ಅಂಗಡಿಯಿಂದ ಕೂಡ ತರ್ತೀನಿ, ಆದರೆ ಮನೇಲಿ ಮಾಡೋದು ತುಂಬಾ ಚಲೋ ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಅದು ಮತ್ತು ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದಲ್ವ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಈ ಬೋಗುಣಿಲಿ ತೆಗೆದು ಕಾಯಿಸ್ತೀನಿ ಫ್ರೆಂಡ್ಸ್. ಇದೆಲ್ಲ ತೆಗೆದಾದ್ಮೇಲೆ ನಿಮಗೆ ನಾನು ಮತ್ತೆ ತೋರಿಸ್ತೀನಿ ಎಷ್ಟು ಬೆಣ್ಣೆ ಬಂದಿದೆ ಅಂತ. ನೋಡಿ ಇದಕ್ಕೆಲ್ಲ ಬೆಳೆದಿದೆ, ಇದೆಲ್ಲ ಸೇರಿಸಿ ಇಷ್ಟ ಆಗ್ಬೋದು ಫ್ರೆಂಡ್ಸ್ ತುಪ್ಪ ಬೆಣ್ಣೆ. ಅದೆಲ್ಲ ನಿಮ್ಗೆ ತೆಗೆದು ಮತ್ತೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಈ ಥರ ಬೆಣ್ಣೆ ಬಂದಿದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಬೆಣ್ಣೆ ಬಂದಿದೆ. ನಾನು ಇಷ್ಟು ಅಂತ ಇದ್ದೆ, ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಫ್ರೆಂಡ್ಸ್. ಯಾಕಂದರೆ ಇದು 5-6 ದಿನದ್ದು ನಾನು ಕೂಡಿಸಿಟ್ಟಿದ್ದೆ ಕೆನೆನ, ಅದಕ್ಕೆ ಜಾಸ್ತಿ ಬಂದಿದೆ ನೋಡಿ. ಈಗ ಇದನ್ನು ಒಂದು ಸಲ ತೊಳೆದಿದ್ದೀನಿ, ಇನ್ನೊಂದು ಸಲ ತೊಳಿಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಮಜ್ಜಿಗೆ ಮಾಡಿರುವಂಥ ನೀರು ಅದು ಸ್ವಲ್ಪ ವಾಸ ಬರ್ತಿರುತ್ತೆ. ಅದಕ್ಕೆ ಅದು ವಾಸ ಬರಬಾರ್ದು ಅಂತಂದರೆ ನಾವು ಅದನ್ನು 2 ಸಲ ತೊಳಿಬೇಕು. ಕೆನೆನ ಕೂಡು ಮಾಡಿಟ್ಟಿರ್ತೀವಲ್ವ, ಅದು ಸ್ವಲ್ಪ ವಾಸ ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ತೊಳಿಬೇಕು. ಒಂದು ಸಲ ಇವಾಗ ತೊಳೆದಿದ್ದೀನಿ ನಾನು. ಇವಾಗ ನಿಮಗೆ ತೋರಿಸೋದಕ್ಕೆ ಮತ್ತೊಂದು ಸಲ ತೊಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇನೋ ನೀರು ಇವಾಗ ಹಿಡ್ಕೊಳ್ಳಲ್ಲ, ಮೇಲೆ ತೇಲಾಡುತ್ತೆ. ಅಂದರೆ ಇನ್ನೊಂದು ಸಲ ತೊಳೆಯೋಣ ನೋಡಿ. ಇಷ್ಟು ಈಗ ಒಂದು ಸಲ ತೊಳೆದಿದ್ದೀನಿ ನಾನು, ಇನ್ನೊಂದು ಸಲ ತೊಳೆದ್ರೆ ಆಯಿತು. ಸ್ವಚ್ಛವಾಗಿ ಕ್ಲೀನಾಗಿ ಬೆಳ್ಳಗೆ ಬೆಣ್ಣೆ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ, ಬೆಳ್ಳಗೆ ಇದೆ ನೋಡಿ. ವಾಸ ಬರಬಾರ್ದು, ಅದಕ್ಕೋಸ್ಕರ ನಾವು ಅದನ್ನು ತೊಳಿಬೇಕು. ಮತ್ತು ಕೆನೆ 3 ದಿನ 5-6 ದಿನ ಇಟ್ಟಿರ್ತೀವಲ್ವ ಫ್ರೆಂಡ್ಸ್, ಅದು ಸ್ವಲ್ಪ ವಾಸ ಬಂದ ಹಾಗೆ ಆಗುತ್ತೆ. ಅಂದರೆ ಏನಾಗಲ್ಲ, ಕಾಯಿಸ್ತೀವಲ್ವ, ಏನೂ ಆಗಲ್ಲ. ಅದಕ್ಕೋಸ್ಕರ 2 ಸಲ ಅಥವಾ 3 ಸಲ ತೊಳಿಬೇಕು. ಇವಾಗ ನಾನು ಒಂದು ಸಲ ತೊಳೆದಿದ್ದೀನಿ, ಇವಾಗ ಮತ್ತೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ತೊಳೆಯೋದಂದರೆ ಏನು ಪಾತ್ರೆ ತಿಕ್ತಾರಲ್ವ ಆ ಥರ ತಿಕ್ಕೋದಲ್ಲ, ಈ ಥರ ಮಾಡಿದ್ರೆ ಆಯಿತು. ಅದ್ರ ವಾಸನೆ ಎಲ್ಲ ಹೊರಟೋಗುತ್ತೆ ನೋಡಿ. ನೋಡಿ ಇಷ್ಟು ಬಂದಿದೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಇಷ್ಟು ಬಂದಿದೆ, ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಈ ನೀರೆಲ್ಲ ತೆಗಿಯೋಣ ನೋಡಿ ಫ್ರೆಂಡ್ಸ್. ಇವಾಗ ತೊಳ್ಕೊಂಡು ಬಂದಾಯಿತು, ತುಂಬಾ ಕ್ಲೀನಾಗಿ ಬಂದಿದ್ದೆ ಬೆಣ್ಣೆ. ಇವಾಗ ಇಷ್ಟು ಬೆಣ್ಣೆ ಬಂದಿದೆ ನೋಡಿ, ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ನೋಡಿ ಇಷ್ಟೊಂದು ಬಂದಿದೆ, ಇಷ್ಟು ಸಾಕು ಫ್ರೆಂಡ್ಸ್. ಒಂದು ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಒಂದು ಚಮಚ ತುಪ್ಪ ಹಾಕಿದ್ರೆ ಬಿಸಿ ಅನ್ನದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಕೊಡ್ತೀನಿ
ನಾವು ನಮ್ಮ ಕಡೆ ಎಲ್ಲ ಮಾಡೋದು ಹೀಗೆ, ನಿಮ್ಗೆ ಹೇಳಿದ್ದೀನಿ ನಾನು. ನೋಡಿ ಇವಾಗ ಇದನ್ನು ನೀರೆಲ್ಲನೂ ತೆಗಿಬೇಕು ಫ್ರೆಂಡ್ಸ್, ಒಂದು ಸ್ವಲ್ಪನೂ ನೀರು ಇರಬಾರ್ದು. ಎಲ್ಲನೂ ತೆಗ್ದಾಯ್ತು. ಇವಾಗ ಮತ್ತೆ ಬರುತ್ತೇನೆ ನೋಡೋಣ ರೀ. ಇನ್ನು ಬರಲ್ಲ ಇದು ತೆಗಿಯೋಕೆ ಹೋದರೆ ಬೆಣ್ಣೆನೇ ಬೀಳುತ್ತೆ. ಇವಾಗ ಕಾಯಿಸೋದಕ್ಕೆ ಇಡೋಣ ಫ್ರೆಂಡ್ಸ್ ಬೆಣ್ಣೆನ. ಈ ಥರ ಕಾಯಕ್ಕೆ ಇಡ್ತೀನಿ. ಇದು ತುಪ್ಪಾಗಿ ಬರಬೇಕು, ಕಾದ್ಮೇಲೆ ಬರುತ್ತೆ ನೋಡೋಣ. ನೋಡಿ ಇದು ಈ ಥರ ಬಂದಿದೆ, ಸೋಸಿದ್ದೀನಿ ಇವಾಗ ಇದನ್ನು. ನಿಮ್ಗೆ ಆಮೇಲೆ ಗಟ್ಟಿ ಆದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಮರಳಾಗಿ ತುಪ್ಪ ಬಂದಿದೆ. ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಆರೋಗ್ಯ ಕೂಡ. ಇದನ್ನು ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ತುಪ್ಪ, ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಎಲ್ರಿಗೂ. ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೇ ಥರ ತುಪ್ಪ ಇರುತ್ತೆ ಮನೇಲಿ ಮಾಡೋದು, ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಇವಾಗ ನನಗೆ ತುಪ್ಪ ಕೂಡ ಆಗಿದೆ. ಡೈಲಿ ಅಂತೂ ತಿನ್ನಲ್ಲ, ಯಾವಾಗಲಾದರೂ ಮಾತ್ರ ಬಿಸಿ ಅನ್ನದಲ್ಲಿ ಅಥವಾ ಸ್ವೀಟ್ ಏನಾದರೂ ಮಾಡಿದ್ರೆ ಅದರಲ್ಲಿ ಹಾಕ್ಕೊಂಡು ತಿಂತಾರೆ. ನೋಡಿ ಈ ಥರ ಮಾಡಿದ್ದೀನಿ. ಇದೇ ಥರ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ, ಬಡವರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳನ್ನ ನಾನು ಡೈಲಿ ಮಾಡ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.